ಇನ್ನು ಮೂರನೇ ಬಾಣನ ಭೀಮ ತರ್ತಾರಂತೆ. ಭೀಮಂಗೆ ಕಾಣಿಸೋ ದೃಶ್ಯ ಏನಂದರೆ, ಅಲ್ಲಿ ಆಗ್ತಾನೆ ಜನ್ಮ ಕೊಟ್ಟಿರೋ ಕರುಗೆ ಹಸು ಮೈನೆಲ್ಲ ನೆಕ್ತಾ ಇರತ್ತಂತೆ ಪ್ರೀತಿಯಿಂದ. ಎಷ್ಟು ಹಸು ಮಗುನ ಪ್ರೀತಿಸ್ತಿರುತ್ತೆ ಅಂದರೆ ಕರುನ ನೆಕ್ಕಿ ನೆಕ್ಕಿ ಮೈಯೆಲ್ಲ ರಕ್ತ ಬರ್ತಿರತ್ತಂತೆ ಕರುಗೆ. ಇದನ್ನು ಗಮನಿಸಿದ ಜನಗಳು ಆ ಕರುನ ಸ್ವಲ್ಪ ಹಸುವಿಂದ ದೂರ ತಗೊಂಡೋಗ್ತಾರಂತೆ. ಇದನ್ನು ಕೃಷ್ಣನ್ಗೆ ಹೇಳಿದಾಗ ಕೃಷ್ಣ ಹೇಳ್ತಾರಂತೆ, ಕಲಿಯುಗದಲ್ಲಿ ಪ್ಯಾರೆಂಟ್ಸ್ ಹೇಗೆ ನೋಡ್ಕೋತಾರೆ ಮಕ್ಕಳನ್ನ ಅಂದರೆ, ಅವ್ರಿಗೆ ಗೊತ್ತಾಗಿರಲ್ಲ ಅವ್ರ ಮಕ್ಕಳನ್ನ ಎಷ್ಟು ಕಂಫರ್ಟ್ ಝೋನಲ್ಲಿ ಇಟ್ಟಿರ್ತಾರೆ. ಮುದ್ದು ಮಾಡ್ತಿದ್ದೀವಿ ಪ್ರೀತಿ ಅಂದ್ಕೊಂಡು ಅವ್ರಿಗೆ ಗೊತ್ತಿಲ್ಲದೆ ಅವ್ರನ್ನ ಹಾಳು ಮಾಡ್ತಿರ್ತಾರೆ. ಸೊ ಇದು ನಡೀತಿರೋದು ನಿಜ ಅಲ್ವಾ? ನಾವು ಗಮನನೇ ಕೊಡಲ್ಲ, ಮಕ್ಕಳು ಸುಖವಾಗಿರಲಿ ಅಂತ ಅವ್ರಿಗೆ ಬೇಕಾಗಿದ್ದ ಕಂಫರ್ಟ್ ಝೋನಲ್ಲಿ ಇಟ್ಬಿಟ್ಟು ಅವ್ರಿಗೆ ಜ್ಞಾನ ಕೊಡೋದಕ್ಕಿಂತ ಸುಖನೇ ಜಾಸ್ತಿ ಕೊಡ್ತಿದ್ದೀವಲ್ವ. ಸೊ ಇದು ನಡೀತಿರೋದು ನಿಜ. ನಾವು ಎಷ್ಟು ಜ್ಞಾನ ಕೊಡಬೇಕು ಮಕ್ಕಳಿಗೆ ಅದು ಕೊಡೋದು ಬಿಟ್ಟು ಗೆಜೆಟ್ಸು ಟಿ ವಿ ಎಲ್ಲ ಕೊಡ್ತಾ ಇದ್ದೀವಿ. ಈಗ ಮಕ್ಕಳಿಗೆ ಏನಾದರೂ ಕ್ವಶನ್ ಕೇಳಿದ್ರೆ, ಓ ಹೌದಾ, ಚೆಕ್ ಮಾಡ್ತೀನಿ, ತಡೀರಿ ಈಗಲೇ ಗೂಗಲ್ ಮಾಡಿ ಹೇಳ್ತೀನಿ. ಓ ಈಗ AI ಬೇರೆ. ಈಗ ಮಕ್ಳಿಗೆ ಆಲ್ರೆಡಿ ಸ್ಪೆಲ್ಲಿಂಗ್ಸ್ ಗೊತ್ತಾಗ್ತಿಲ್ಲ, ಯಾಕಂದರೆ ಎಲ್ಲ ಮೊಬೈಲಲ್ಲಿದೆ, ಗೂಗಲಲ್ಲಿದೆ ಅಂತಾರೆ. ಇನ್ನು AI ಬಂದರೆ ಯೋಚನೆ ಮಾಡೋದು ನಿಲ್ಲಿಸ್ಬಿಡ್ತಾರೆ. ಸೊ ನಾವು ಮಕ್ಕಳಿಗೆ ಸುಖ ಕೊಡೋದಕ್ಕಿಂತ ಜ್ಞಾನ ಕೊಡೋದು ತುಂಬ ಮುಖ್ಯ ಆಗಿದೆ.